ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಸ್ಲೀವ್ಸ್ಗಳಿಗೆ ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಹೊಲ್ದಿರುವಂತಹ ಬ್ಲೌಸ್ಗಳಿಗೆ ನಾವು ಬೀಡ್ಸ್ಗಳನ್ನು ಬಳಸಿ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ತೀನಿ. ಬ್ಯಾಕ್ ನೆಕ್ ಡಿಸೈನನ್ನು ಮಾಡಿದ್ದೀನಿ ಆಲ್ರೆಡಿ. ಇದರ ಲಿಂಕ್ ಮೇಲ್ಗಡೆ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೋಬೋದು. ಈ ಡಿಸೈನ್ಗೆ ನಾನು ಈ ಥರ ವೈಟ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು. ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 3 mm ಇರುವಂತಹ ವೈಟ್ ಪೋಲ್ಸ್ಗಳನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಿಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ಲಾಕ್ ಮಾಡ್ಕೋಬೇಕು. ಈ ಥರ ಕೆಳಗೆ ಮೇಲೆ ಈ ಥರ ನೀಡಲನ್ನು ಚುಚ್ಕೊಂಡು ಒಂದು 2 ರಿಂದ 3 ಸಲ ಬಿಚ್ಕೊಳ್ದೆ ಇರೋ ಥರ ಲಾಕ್ ಮಾಡ್ಕೊಳ್ಳಿ. ಓಕೆ, ಲಾಕ್ ಆಯಿತು. ಇವಾಗ ಇದಕ್ಕೆ ನಾನು 3 ಬೀಡ್ಸ್ಗಳನ್ನು ಹಾಕ್ತೀನಿ. ನೋಡಿ, 3 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇಲ್ಲಿ ಬೀಡ್ಸ್ ಚೇಂಜ್ ಮಾಡ್ಕೋಬೋದು. ಸೀರೆಗೆ ಯಾವ ಥರ ಮ್ಯಾಚ್ ಆಗುತ್ತೋ ಆ ಥರ ಬೀಡ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಪಕ್ಕದಲ್ಲೇ ಒಂದು ಬೀಡಷ್ಟು ಗ್ಯಾಪ್ ಬಿಟ್ಕೊಂಡು ಕೆಳಗಡೆಯಿಂದ ನೀಡಲನ್ನು ಚುಚ್ಕೋಬೇಕು. ಇವಾಗ ಈ ಲಾಸ್ಟ್ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿಬೇಕು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಇವಾಗ 2 ಬೀಡ್ಸ್ಗಳನ್ನು ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ ಬರುತ್ತೆ, ಅದಾದಮೇಲೆ 2 ಬೀಡನ್ನು ಹಾಕ್ತಾ ಹೋಗಬೇಕು. ಈಗ 2 ಬೀಡ್ಸ್ಗಳನ್ನು ಹಾಕಿ ಸೇಮ್ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿದ್ದೀನೋ ಇಲ್ಲೂ ಕೂಡ ಅಷ್ಟೇ ಡಿಸ್ಟೆನ್ಸ್ಗೆ ಈ ಥರ ಕೆಳಗಡೆಯಿಂದ ಮೇಲೆ ತರ್ತೀನಿ ನೀಡಲು. ಈಗ ಈ ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗಿರಿ. ಮತ್ತೆ ಇದಕ್ಕೆ 2 ಬೀಡ್ಗಳನ್ನು ಹಾಕ್ತೀನಿ. ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗಿಬೇಕು. ನೋಡಿ, ಈ ಶೇಪಲ್ಲಿ ಕಾಣಿಸುತ್ತೆ. ಹಾಕ್ಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಹಾಕೋದಕ್ಕೂ ಕೂಡ ಸಿಂಪಲ್ ಆಗಿದೆ. ಒಂದು 15 ಮಿನಿಟ್ಸಲ್ಲಿ ಒಂದು ಸ್ಲೀವ್ಸ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಫಾಸ್ಟಾಗಿ ಹಾಕ್ಕೊಂಡ್ರೆ. ಈಗ 2 ಬೀಡ್ ಹಾಕ್ಕೊಂಡು ಕೆಳಗಡೆಯಿಂದ ಮೇಲ್ ತರ್ತೀನಿ ನೀಡಲು. ಇವಾಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಇಲ್ಲಿ ಕೆಳಗಡೆ 2 ವೈಟು, ಇಲ್ಲಿ ಕೂಡ ಒಂದು ಗೋಲ್ಡನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ 2 ಬೀಡ್ಸ್ಗಳನ್ನು ಹಾಕ್ತೀನಿ. ಕೆಳಗಡೆಯಿಂದ ನೀಡಲು ಈ ಥರ ಮೇಲ್ ತರ್ತೀನಿ. ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತೆಗಿಬೇಕು. ಮತ್ತೆ 2 ಬೀಡ್ಸ್ಗಳನ್ನು ಹಾಕಿ ಕೆಳಗಡೆಯಿಂದ ನೀಡಲು ಮೇಲ್ ತಗೊಂಡು ಬನ್ನಿ. ಲಾಸ್ಟ್ ಬೀಡಿಂದ ಹೊರಗಡೆ ತೆಗೀರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಪೂರ್ತಿ ಸ್ಲೀವ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಂಡಲ್ಲಿ ಯಾವ ಥರ ಲಾಕ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಎಂಡಲ್ಲಿ ಯಾವ ಥರ ಮಾಡಬೇಕಂದ್ರೆ ಇಲ್ಲಿ ಬೀಡ್ ಹಾಕಿ ಈ ಥರ ಮೇಲ್ಗಡೆ ತಂದಿದ್ದೀನಿ ನೀಡಲು. ಈಗ ಲಾಸ್ಟ್ ಬೀಡಿಂದ ಈ ಥರ ಹೊರಗಡೆ ತಗೋತೀನಿ. ಇಲ್ಲಿಗೆ ನಾನು ಎಂಡ್ ಮಾಡ್ಕೋತೀನಿ. ಇಷ್ಟು ಬಿಟ್ಕೋತಿದ್ದೀನಿ. ಈಗ ಬ್ಯಾಕ್ ಸೈಡಲ್ಲಿ ಲಾಕನ್ನು ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಬಿಚ್ಕೊಳ್ಳದೆ ಇರೋ ಥರ ಲಾಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿ ನಾವೇ ನಮ್ಮ ಕೈಯಾರೆ ನಮ್ಮ ಬ್ಲೌಸ್ಗಳಿಗೆ ವರ್ಕ್ಗಳನ್ನು ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ಇಷ್ಟ ಆಗಿದ್ರೆ. ಹಾಗೆ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. 2 ಸ್ಲೀವ್ಸ್ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 2 ಸ್ಲೀವ್ಸ್ಗಳಿಗೂ ಈ ಥರ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ಒಳಗೆ 2 ಸ್ಲೀವ್ಸ್ಗಳನ್ನು ನಾವು ಮಾಡ್ಕೋಬೋದು.
ಇಲ್ಲಿ ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ನೋಡಿ ಬ್ಯಾಕ್ ನೆಕ್ಗೆ ಇದೇ ಬೀಡ್ಸ್ಗಳಿಂದ ಡಿಸೈನನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ಗೆ ಈ ಥರ ಹಾಕಿದ್ದೀನಿ ಸಿಂಪಲ್ ಆಗಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.